ನಮಸ್ಕಾರ ಸರ್. ನಮಸ್ತೆ ಸರ್, ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಬಹಳ ಅದ್ಭುತವಾಗಿತ್ತು ಹಿಂದೆ. ಆ ಚಿತ್ರಗಳಿಗೂ ಮತ್ತು ಇಂದಿನ ಪ್ರಸ್ತುತ ಚಿತ್ರ ಬರ್ತದಲ್ಲ, ಈ ಚಿತ್ರಗಳಿಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಹೇಳಿ ಸರ್. ನಮಸ್ಕಾರ ವೀಕ್ಷಕರೇ. ಸಂದರ್ಶಕರು ಒಳ್ಳೆಯ ವಿಚಾರವನ್ನು ಕೇಳಿದ್ದಾರೆ. ಇವರು ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅನ್ನೋ ದೃಷ್ಟಿನಲ್ಲಿ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂಥೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಾವು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾಳ ಅಭಿಮಾನಿ. ಯಾಕೆಂತೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಎಲ್ಲ ರೀತಿಯ ಕಲಾ ಪ್ರಕಾರಗಳನ್ನು ಕೂಡ ಅವರು ಅಭಿನಯಿಸ್ತಿದ್ರು. ಅವರು ಯಾವ ಕಲಾ ಪ್ರಕಾರಗಳನ್ನು ಕೇಳಿದ್ರು ಕೂಡ ಇಂಥದಕ್ಕಿಲ್ಲ ರಾಜ್ಕುಮಾರ್ ಅವರು ಹೊಂದಾಣಿಕೆ ಆಗ್ತಿರ್ಲಿಲ್ಲ ಅಂತ ಅನ್ನುವಾಗಿಲ್ಲ. ಪೌರಾಣಿಕ ಚಿತ್ರಗಳಲ್ಲಾಗಲಿ, ಸಾಮಾಜಿಕ ಚಿತ್ರಗಳಲ್ಲಾಗಲಿ ಆಯ್ತಲ್ಲ, ಆಮೇಲೆ ಐತಿಹಾಸಿಕ ಚಿತ್ರಗಳಲ್ಲಾಗಲಿ ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ಅಭಿನಯಿಸಿಯವರ ಪಾತ್ರಗಳು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೋಸ್ಕರನೇ ಆ ಪಾತ್ರ ಹುಟ್ಟಿದೆಯೇನೋ ಅನ್ನುವಷ್ಟು ಅದ್ಭುತವಾಗಿ ಅವರು ನಟನೆಯನ್ನು ಮಾಡ್ತಿದ್ರು. ಇವತ್ತು ಕೂಡ ಭಾರತ ದೇಶ ಕಂಡಂಥ ಒಬ್ಬ ಅತ್ಯದ್ಭುತವಾಗಿರ್ತಕ್ಕಂಥ ಹೊರನಟ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯದ ಒಂದು ಸೌಭಾಗ್ಯ ಇಂಥ ನಟನನ್ನು ನಮ್ಮ ನಾಡು ಪಡೆದಿದ್ದಕ್ಕೆ. ಅದರಲ್ಲೂ ಕೂಡ ಭಾಳ ಮೆಚ್ಚುವಂಥದ್ದು ಒಂಥರ ನಮ್ಮ ಜಿಲ್ಲೆಯವರು, ಚಾಮರಾಜನಗರ ಜಿಲ್ಲೆಯವರು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಸಾಕು ಚಾಮರಾಜನಗರ ಅಂತಕ್ಕಂಥ ಒಂದು ಚರಿತ್ರೆಯನ್ನು ಅವರು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಯಾವ ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋಗಿ ನಾವು ಮಾತಾಡಲಿ, ನೀವು ಚಾಮರಾಜನಗರದವರ, ನೀವು ರಾಜ್ಕುಮಾರ್ ಅವರ ಜಿಲ್ಲೆಯವರು ಅಂತೇಳಿ ನಮ್ಮನ್ನ ಭಾಳ ಹೆಮ್ಮೆಯಿಂದ ಮಾತಾಡಿಸ್ತಾರೆ. ಅದು ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಏನಂತೀರಾ, ಅವರು ನಿಜವಾಗ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ನಿಂತರೆ ಭಾಳ ಅದ್ಭುತ. ಎಂಥ ಒಬ್ಬ ಸರ್, ನಿಮಗೆ ಇಷ್ಟವಾದಂಥ ಒಂದು ಎರಡು ಲೈನು ನಿಜವಾಗ್ಲೂ ಕೂಡ ಅವರು ಆಡಿರ್ತಕ್ಕಂಥ ಎಷ್ಟೊಂದು ಗೀತೆಗಳನ್ನು ಅವರು ಈ ಸಾರಸತ್ವ ಲೋಕಕ್ಕೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಅವ್ರು ಹೇಳಿರ್ತಕ್ಕಂಥ ಒಂದೊಂದು ಹಾಡು ಕೂಡ ಎಂತೆಂಥ ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅವರ ಹಾಡುಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ಗೀತೆಗಳನ್ನು ನಿಜವಾಗ್ಲೂ ಕೂಡ ಪದೇ ಪದೇ ಯಾವ ಹಾಡು ಕೂಡ ಅವರು ಕಡಿಮೆ ಇಲ್ಲದಂತೆ ಹಾಡನ್ನು ಅವರ ಮಗನಿಗೊಂದು ಹಾಡು ಹಾಡಿದ್ದಾರೆ. ಅಪ್ಪು ಫಿಲಮ್ಗೆ ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಡು. ಎಷ್ಟು ಚೆಂದಾಗಿ ಅವರು ಪದ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಹಾಡು ಹೇಳ್ತಾರೆ, ಈ ಭೂಮಿಯೇ ಸ್ವರವೀಣೆಯು ಸ್ವರತಂತಿಯೇ ನಾನು ನೀನು, ನುಡಿಸೋಣದೇ ಕೊನೆಯ ಹಾಡು, ಆ ದೇವರ ಆಡಿದು ನಿನ್ನಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆ ನಡೆಯುವುದು. ಎಷ್ಟು ಚಂದವಾಗಿರ್ತಕ್ಕಂಥ ಹಾಡನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೋಸ್ಕರನೇ ಸಾಹಿತ್ಯ ಹುಟ್ಟಿದ್ದೇನೋ ಅನ್ನುವಷ್ಟು ಗೀತೆಗಳನ್ನ ಅವರು ಹೇಳುವ ಮೂಲಕ ಕನ್ನಡದ ಸಾರಸತ್ವ ಲೋಕಕ್ಕೆ ಮರೆಯಲಾಗದೇ ಇರತಕ್ಕಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಇವತ್ತು ಕರ್ನಾಟಕದ ಕೋಟ್ಯಾನುಕೋಟಿ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಹೇಳಿದ್ರೆ ಸಾಕು, ಅವರ ಚಿತ್ರಗಳನ್ನು ಇವತ್ತು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಿಂದಲೇ ಕನ್ನಡ ಚಿತ್ರ ಇವತ್ತು ಉಳಿದಿರೋದು. ಅವ್ರ ಜೊತೆಗೆ ಹಲವಾರು ಇನ್ನೂ ನಟರು ಬಂದಿದ್ದಾರೆ, ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೇರು ನಟ. ಅದಕ್ಕೋಸ್ಕರನೇ ಈ ಭಾರತ ರಾಷ್ಟ್ರದಲ್ಲಿ ಈ ಭೂಮಿ ಇರೋವರೆಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ, ಅವ್ರು ಮಾಡಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಚಿತ್ರಗಳು. ಅವರಿಗೆ ಡಾಕ್ಟರೇಟ್ ಪದವಿ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ, ಅದೆಲ್ಲ ಸುಮಾರು ಪ್ರಶಸ್ತಿಗಳು ಬಂದಿದೆ. ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಅವರ ಹಲವಾರು ಚಲನಚಿತ್ರದ ನಟನೆಗಳಿಗೆ ಅವರಿಗೆ ಹೊರನಟ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ, ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಗಾನಗಂಧರ್ವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಲವಾರು ನೂರಾರು ಪ್ರಶಸ್ತಿಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹೆಗಲಿಗೆ ಮುರಿಸ್ಕೊಂಡಿದ್ದಾರೆ. ಜೊತೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಕ್ಕಂಥ ಒಬ್ಬ ಏಕೈಕ ನಟ. ಭಾರತ ಚಿತ್ರೋದ್ಯಮದಲ್ಲೇ ದಾದಾ ಸಾಹೇಬ್ ಫಾಲ್ಕೆ ಅಂತಕ್ಕಂಥ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಮೆಲ್ಲರ ಸೌಭಾಗ್ಯ. ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ವ್ಯಕ್ತಿ ಮತ್ತೆ ಈ ಭೂಮಿ ಮೇಲೆ ಹುಟ್ಟಬೇಕು. ಯಾಕಂತೇಳಿದ್ರೆ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡದ ನಾಡು, ನೆಲ, ಜಲ, ಭಾಷೆ, ಸಂಸ್ಕೃತಿ ಎಲ್ಲವೂ ಉಳಿಬೇಕು ಅಂತ ಹೇಳಿದ್ರೆ ಅಂಥ ಮಹಾನಟರು ಈ ಕರ್ನಾಟಕ ಸಾರಸ್ವತ ಲೋಕಕ್ಕೆ ಮತ್ತೆ ಹುಟ್ಟು ಬರಬೇಕು. ಪ್ರಸ್ತುತದಲ್ಲಿ ಚಲನಚಿತ್ರಗಳೆಲ್ಲವೂ ಕೂಡ ಅಶ್ಲೀಲ ಸಂಭಾಷಣೆಗಳನ್ನ ಬರೆಯುವ ಮೂಲಕ, ಒಂದು ಅವೆಚ್ಚ ಶಬ್ದಗಳನ್ನು ಬಳಸುವ ಮೂಲಕ, ಒಂದು ಕನ್ನಡ ಚಿತ್ರದಲ್ಲಿ ಕಥೆನೇ ಒಂದು ರೀತಿ ಇರ್ತದೆ ಮತ್ತು ನಟರೇ ಒಂದು ರೀತಿ ಇರ್ತಾರೆ. ಆ ನಟನೆಗೂ ಕಥೆಗೂ ಒಂಥರ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಚಲನಚಿತ್ರಗಳು ಪ್ರಸ್ತುತದಲ್ಲಿ ಬರ್ತಾ ಇವೆ.
ಆಯ್ತಲ್ಲ. ಮತ್ತು ಇವತ್ತಿನ ಚಲನಚಿತ್ರ ನಟರಿಗೆ ಒಂದು ಭಾಷೆ ಬಗ್ಗೆ, ನೆಲ ಜಲದ ಬಗ್ಗೆ ಒಂದು ಅಭಿಮಾನ ಕಮ್ಮಿ. ಅವ್ರೇನು ಅಂತೇಳಿದ್ರೆ ಏನೋ ಸಂಭಾವನೆ ಪಡ್ಕೊಳ್ಳಿಕ್ಕೋಸ್ಕರ ನಟನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ನಮಗೆ ಭಾಷವಾಗ್ತಾ ಇದೆ. ಆದ್ದರಿಂದ ನಿಜವಾಗ್ಲೂ ಕೂಡ ಸಂಭಾವನೆಗೋಸ್ಕರ ನಟನೆ ಮಾಡೋದಲ್ಲ. ಈ ಜಗದ ಉಳಿವಿಗಾಗಿ, ನಾಡಿನ ಸಂಸ್ಕೃತಿಯ ಉಳಿವಿಗಾಗಿ, ತನ್ನೊಳಗಡೆ ಇರತಕ್ಕಂಥ ಒಂದು ಕಲಾ ಪ್ರಕಾರವನ್ನು ವ್ಯಕ್ತಪಡಿಸಲಿಕ್ಕಾಗಿ ಅವನ ನಟನೆಯನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಕಲಾವಿದರಲ್ಲಿ ಅಂಥ ಒಂದು ಭಾಷಾಭಿಮಾನ, ದೇಶಾಭಿಮಾನ ತುಂಬ ಕಡಿಮೆ ಆಗ್ತಾ ಇದೆ. ಅದಾಗಬಾರ್ದು. ಯಾಕಂದರೆ ಒಳ್ಳೆಯ ಚಿತ್ರಗಳನ್ನು, ಒಳ್ಳೆಯ ಕಥೆ ಇರತಕ್ಕಂಥ ಚಿತ್ರಗಳನ್ನ, ಒಳ್ಳೊಳ್ಳೆ ಕಾದಂಬರಿಗಳನ್ನು ಚಲನಚಿತ್ರ ಮಾಡಿದ್ರೆ ನಿಜವಾಗ್ಲೂ ಕೂಡ ಜನ ಬಂದು ನೋಡ್ತಾರೆ. ಇವತ್ತು ಥಿಯೇಟ್ರ್ ಕಡೆ ಯಾಕೆ ಜನ ಬರ್ತಾ ಇಲ್ಲ ಅಂತೇಳಿದ್ರೆ ನೀವು ಒಳ್ಳೆಯ ಚಿತ್ರವನ್ನು ಕೊಡೋದಿಲ್ಲ. ಇವತ್ತಿನ ಹಾಡುಗಳಿಗೆ, ಸಂಗೀತಕ್ಕೆ, ಸ್ಟೋರಿಗೆ, ನಟರಿಗೆ ಒಂದಕ್ಕೊಂದಕ್ಕೆ ಸಂಬಂಧ, ಅರ್ಥವೇ ಇಲ್ಲದೆ ಇರತಕ್ಕಂಥ ಚಲನಚಿತ್ರವನ್ನು ನೀವು ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಇವತ್ತು ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆಮೇಲೆ ಪ್ರಮುಖವಾಗಿ ಥಿಯೇಟ್ರ್ ಕಡೆ ಯಾಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವ್ರ ಕೈಯಲ್ಲಿ ನಾವು ಹ್ಯಾಂಡ್ಸೆಟ್ ಕೊಟ್ಬಿಟ್ಟಿದ್ದೀವಿ. ಇವತ್ತೇನು ಮಾಡ್ಬಿಟ್ಟಿದೆ ಅಂದರೆ ಅವ್ರ ಮೊಬೈಲ್ ಒಳಗಡೆ ಎಲ್ಲವೂ ಜಗತ್ತೇ ಕಾಣ್ತಾ ಇರೋದ್ರಿಂದ ಅವರು ಅಲ್ಲೇ ಯಾಕೆ ಕತ್ಲೆ ಮನೆಯಲ್ಲಿ ಕೂತ್ಕೊಳ್ಬೇಕು, ನಾವು ಬೆಳಕಿನಲ್ಲೇ ಕೂತ್ಕೊಂಡು ಎಲ್ಲವನ್ನು ನೋಡ್ಬೋದಲ್ಲ ಅಂತಕ್ಕಂಥ ಒಂದು ವಾತಾವರಣ ಬದಲಾವಣೆಯಾಗಿದೆ. ಆದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಯೊಬ್ಬರು ಕೂಡ ಆದರ್ಶ ಪುರುಷವಾಗಬೇಕು. ಇಲ್ಲಿ ಓದ್ತಕ್ಕಂಥ, ಬರೀತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಪುಸ್ತಕವೂ ಕೂಡ ಒಂದು ಓದುವ ಪಠ್ಯವಾಗಬೇಕು. ಅದನ್ನು ನಮ್ಮ ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಕಲಾವಿದನ ಜೀವನ ಚರಿತ್ರೆಯೂ ಕೂಡ ಪಠ್ಯ ಪುಸ್ತಕವಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ರೀತಿ ಆದರೆ ನಿಜವಾಗ್ಲೂ ಕೂಡ ಕನ್ನಡ ಭಾಷೆಯ ಉಳಿವಿಗೆ, ಕನ್ನಡ ಭಾಷೆಯ ಅಭಿವೃದ್ಧಿಗೆ ತುಂಬ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತು ಓದುವಂಥ ಮಕ್ಕಳು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚರಿತ್ರೆಯನ್ನು ಓದೋದು ತುಂಬ ಪ್ರೀತಿಯಿಂದ ಓದಿ ಅವರ ಅನುಸರಣೆಗಳನ್ನ ಮಾಡಿಕೊಳ್ಳುವ ಮೂಲಕ ಅವರ ಹಾಕಿಕೊಟ್ಟಿರ್ತಕ್ಕಂಥ ಹಾದಿನಲ್ಲೇ ಹೋಗುವ ಕಡೆ ಮಕ್ಕಳು ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಹೇಳ್ಕೊತಾ ತುಂಬ ಸಂತೋಷವಾಗ್ತಾ ಇದೆ. ಅವರ ಅಭಿಮಾನಿಯಾಗಿ ನೀವು ಅವರ ಪ್ರಶ್ನೆಯನ್ನು ಕೇಳಿದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳು ಮತ್ತೊಮ್ಮೆ ಅದು ಮತ್ತೊಮ್ಮೆ ಥಿಯೇಟ್ರ್ಗಳಿಗೆ ಬರಬೇಕಾದಂಥ ರಾಜ್ಕುಮಾರ್ ಅವರ ಚಿತ್ರಗಳನ್ನ ಮತ್ತೆ ನೋಡೋಣ. ಏಕೆಂದರೆ ಬಬ್ರುವಾಹನ ಚಿತ್ರವಾಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಮಯೂರ ಚಿತ್ರವಾಗಿರ್ಬೋದು, ಕೃಷ್ಣದೇವರಾಯ ಚಿತ್ರವಾಗಿರ್ಬೋದು, ಸತ್ಯ ಹರಿಶ್ಚಂದ್ರ ಚಿತ್ರವಾಗಿರ್ಬೋದು, ಜೀವನ ಚೈತ್ರ ಚಿತ್ರವಾಗಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ನಿಜವಾದ ಕೂಡ ಅವರ ಆಕಸ್ಮಿಕ ಚಿತ್ರವಾಗಿರ್ಬೋದು, ಅವರ ಒಡ ಹುಟ್ಟಿರೋರು ಸಿನಿಮಾ ಆಗಿರ್ಬೋದು, ಅವುಗಳೆಲ್ಲವನ್ನೂ ಕೂಡ ನೋಡ್ತಾ ಇದ್ದರೆ ಒಂದು ಮನೆ ಒಳಗಡೆ ನಾವೆಲ್ಲರೂ ಸಂಸಾರಿಕವಾಗಿ ನಾವೆಲ್ಲರೂ ಒಂದು ಕಡೆ ಕುಳಿತುಕೊಂಡು ಆ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಒಂದು ಜಗತ್ತನ್ನೇ ಕೈ ಹಿಡ್ಕೊಂಡಷ್ಟು ಸಂತೋಷ ಆಗುತ್ತೆ. ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಭೂಮಿ ಮೇಲೆ ಅವರು ಯಾವಾಗಲೂ ಕೂಡ ಅಜರಾಮರ. ಅವರು ನಮ್ಮೆಲ್ಲರ ಜೊತೆಗೆ ಇದ್ದಾರೆ. ನಾವು ಮಾತನಾಡುವ, ನಾವು ಆಡುವ ಭಾಷೆನಲ್ಲಿ, ನಾವು ಕೇಳುವ ಸಂಗೀತದಲ್ಲಿ, ನಾವು ಆಡುವ ನಾಟಕದಲ್ಲಿ, ನಾವು ನೋಡುವ ಚಲನಚಿತ್ರದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥ ಭಾವನೆಯೇ ನಮ್ಗೆ ಇವತ್ತು ಮೂಡ್ತಾ ಇದೆ. ನಿಜವಾಗ್ಲೂ ಕೂಡ ತುಂಬ ಹೆಮ್ಮೆ ಆಗ್ತಾಯಿದೆ ಅವ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಯಾಕಂತೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೊರನಟ, ನಮ್ಮ ಜಿಲ್ಲೆಯವರು ಅಂತಕ್ಕಂಥ ಒಂದು ಹೆಮ್ಮೆಯಿಂದ ನಾನು ಅವ್ರ ಬಗ್ಗೆ ಒಂದು 4-6 ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಕೇಳುಗರೆ, ಓದುಗರೆ, ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಳ್ಳೋಣ. ಅವರ ಚಲನಚಿತ್ರಗಳನ್ನ ಮತ್ತೆ ವೀಕ್ಷಣೆ ಮಾಡುವ ಮೂಲಕ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಭಾಷಾ ಪ್ರೇಮವನ್ನು ಎತ್ತಿ ಹಿಡಿಯೋಣ. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಅದ್ಭುತವಾದಂತಹ ನುಡಿಮುತ್ತುಗಳನ್ನು ಆಡಿದರೆ, ಅವರ ಒಂದು ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡ್ರೆ. ಹಾಗಾಗಿ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಶುಭವಾಗಲಿ.